ಆತ್ಮೀಯ ಸ್ನೇಹಿತರೆ, ಮುಂಬರುವ ಎಫ್ಡಿಎ, ಎಸ್ಡಿಎ, ಪಿಎಸ್ಐ ಹಾಗೂ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಸಾಮಾನ್ಯ ಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತ ಟಾಪ್ 70 ಸಂಭವನೀಯ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇದರ ಬಗ್ಗೆ ಕಾಮೆಂಟ್ಸ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳುತ್ತಾ ಮೊದಲನೇ ಪ್ರಶ್ನೆ, ರಾಜ್ಯ ಹೈಕೋರ್ಟ್ನ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡುತ್ತಾರೆ? ರಾಜ್ಯ ಹೈಕೋರ್ಟ್ಗಳ ಮುಖ್ಯ ನ್ಯಾಯಮೂರ್ತಿ ಮತ್ತು ನ್ಯಾಯಾಧೀಶರುಗಳನ್ನ ಸಂವಿಧಾನದ 217ನೇ ವಿಧಿಯಡಿಯಲ್ಲಿ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. 2. ಹಾರ್ಮುಜ್ ಜಲಸಂಧಿಯು ಇವುಗಳನ್ನು ಸಂಪರ್ಕಿಸುತ್ತದೆ. ಹಾರ್ಮುಜ್ ಜಲಸಂಧಿ ಇದು ಒಮನ್ ಮತ್ತು ಇರಾನ್ ನಡುವೆ ಇರುವ ಜಲಸಂಧಿಯಾಗಿದ್ದು, ಪರ್ಷಿಯನ್ ಕೊಲ್ಲಿಯನ್ನ ಒಮಾನ್ ಕೊಲ್ಲಿ ಮತ್ತು ಅರೇಬಿಯನ್ ಸಮುದ್ರದೊಂದಿಗೆ ಸಂಪರ್ಕಿಸುತ್ತದೆ. ಹೀಗಾಗಿ ಆಯ್ಕೆ ಎ ಸರಿಯಾದ ಉತ್ತರ. ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಚಾಲನೆ ನೀಡಿದ 100ನೇ ಕಿಸಾನ್ ರೈಲು ಈ ಕೆಳಗಿನ ಯಾವ 2 ಸ್ಥಳಗಳ ನಡುವೆ ಸಂಚರಿಸುತ್ತದೆ? ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಭಾರತೀಯ ರೈಲ್ವೆಯ 100ನೇ ಕಿಸಾನ್ ರೈಲು ಸೇವೆಗೆ ಚಾಲನೆ ನೀಡಿದರು. ಈ ಕಿಸಾನ್ ರೈಲು ಮಹಾರಾಷ್ಟ್ರದ ಸಂಗೋಲಾದಿಂದ ಪಶ್ಚಿಮ ಬಂಗಾಳ ರಾಜ್ಯದ ಶಾಲಿಮಾರ್ವರೆಗೂ ಸಂಚರಿಸುತ್ತದೆ. ಭಾರತ ವಿಭಜನೆ ಸಮಯದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು ಯಾರು? ಸರಿಯಾದ ಆಯ್ಕೆ ಬಿ ಆಚಾರ್ಯ ಜೆ.ಬಿ. ಕೃಪಲಾನಿ. ಇವರು ಭಾರತ ವಿಭಜನೆಯ ಸಮಯದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಬೆಳಕು ಡ್ಯಾಶ್ನಿಂದ ಡ್ಯಾಶ್ಗೆ ಪ್ರಯಾಣಿಸುವಾಗ ಒಟ್ಟು ಆಂತರಿಕ ಪ್ರತಿಫಲನ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ನಡೆಯಬಹುದು. ಒಟ್ಟು ಆಂತರಿಕ ಪ್ರತಿಫಲನ ಉಂಟಾಗಲು 2 ಕಂಡೀಷನ್ಗಳಿವೆ. ಮೊದಲನೇದು, ಬೆಳಕು ಹೆಚ್ಚು ಸಾಂದ್ರ ಮಾಧ್ಯಮದಿಂದ ಕಡಿಮೆ ಸಾಂದ್ರ ಮಾಧ್ಯಮಕ್ಕೆ ಪ್ರಯಾಣಿಸುತ್ತಿರಬೇಕು. ಹೆಚ್ಚು ಸಾಂದ್ರ ಮಾಧ್ಯಮಕ್ಕೆ ಉದಾಹರಣೆ ಎಂದರೆ ವಜ್ರ, ಗಾಜು. ಕಡಿಮೆ ಸಾಂದ್ರ ಮಾಧ್ಯಮಕ್ಕೆ ಉದಾಹರಣೆ ಎಂದರೆ ನೀರು, ಗಾಳಿ. ಮೊದಲನೇ ಕಂಡೀಷನ್ ಪ್ರಕಾರ ಕೊಟ್ಟಿರುವ ಆಯ್ಕೆಗಳಲ್ಲಿ ಹೆಚ್ಚು ಸಾಂದ್ರ ಮಾಧ್ಯಮದಿಂದ ಕಡಿಮೆ ಸಾಂದ್ರ ಮಾಧ್ಯಮ ಅಂದರೆ ಗಾಜಿನಿಂದ ಗಾಳಿಗೆ ಸರಿಯಾದ ಉತ್ತರ. ಈ ಕೆಳಗಿನವುಗಳಲ್ಲಿ ನೀತಿ ಆಯೋಗ ರಚಿಸಿದ ಹಬ್ ಯಾವುದು? ನೀತಿ ಆಯೋಗದ ರಚನೆಯು 2 ಹಬ್ಗಳನ್ನು ಹೊಂದಿದೆ. ಮೊದಲನೇದಾಗಿ ಟೀಮ್ ಇಂಡಿಯಾ ಹಬ್, ಎರಡನೇದು ಜ್ಞಾನ ಮತ್ತು ಇನ್ನೋವೇಷನ್ ಹಬ್. ಟೀಮ್ ಇಂಡಿಯಾ ಹಬ್ ಇದು ಕೇಂದ್ರ ಸರ್ಕಾರದೊಂದಿಗೆ ಭಾರತೀಯ ರಾಜ್ಯಗಳ ಭಾಗವಹಿಸುವಿಕೆಗೆ ಕಾರಣವಾಗುತ್ತದೆ. ಜ್ಞಾನ ಮತ್ತು ಇನ್ನೋವೇಷನ್ ಹಬ್ ಇದು ಸಂಸ್ಥೆಯ ಥಿಂಕ್ ಟ್ಯಾಂಕ್ ಸಾಮರ್ಥ್ಯಗಳನ್ನು ನಿರ್ಮಿಸುತ್ತದೆ. ಈ ಕೆಳಗಿನ ಯಾವ ಮಸೂದೆಗಳನ್ನು ಭಾರತೀಯ ಸಂಸತ್ತಿನ ಪ್ರತಿ ಸದನವು ವಿಶೇಷ ಬಹುಮತದಿಂದ ಪ್ರತ್ಯೇಕವಾಗಿ ಅಂಗೀಕರಿಸಬೇಕು? ಸರಿಯಾದ ಉತ್ತರ ಆಯ್ಕೆ ಡಿ ಸಂವಿಧಾನ ತಿದ್ದುಪಡಿ ಮಸೂದೆ. ಆರ್ಟಿಕಲ್ 368ರ ಅಡಿಯಲ್ಲಿ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನ ಸಂಸತ್ನ 2 ಸದನಗಳಲ್ಲಿ ಪರಿಚಯಿಸಬಹುದು. ಪ್ರತಿ ಸದನವು ವಿಶೇಷ ಬಹುಮತದಿಂದ ಅಂಗೀಕರಿಸಬೇಕಾಗುತ್ತದೆ. ಸಾಗರ ನೀರಿನಲ್ಲಿ ಲವಣಾಂಶವು ಇಲ್ಲಿ ಸಾಮಾನ್ಯವಾಗಿ ಅಧಿಕವಾಗಿರುತ್ತದೆ. ಸರಿಯಾದ ಆಯ್ಕೆ ಬಿ ಉಷ್ಣವಲಯ. ಉಷ್ಣವಲಯ ಪ್ರದೇಶದಲ್ಲಿ ಸಮಭಾಜಕ ಪ್ರದೇಶಕ್ಕೆ ಹೋಲಿಸಿಕೊಂಡ್ರೆ ಆವಿಯಾಗುವಿಕೆಯ ಪ್ರಮಾಣವು ಅದು ಪಡೆಯುವ ಮಳೆಯ ಪ್ರಮಾಣಕ್ಕಿಂತ ಹೆಚ್ಚಾಗಿರುತ್ತದೆ. ಹೀಗಾಗಿ ಸಾಗರದ ಉಷ್ಣವಲಯ ಪ್ರದೇಶದ ಸಾಗರದ ನೀರಿನಲ್ಲಿ ಲವಣಾಂಶವು ಸಾಮಾನ್ಯವಾಗಿ ಅಧಿಕವಾಗಿರುತ್ತದೆ. ಬಜೆಟ್ ಕೊರತೆ ಎಂಬ ಪದದ ಅರ್ಥವೇನು? ಬಜೆಟ್ ಕೊರತೆ ಎಂಬ ಪದದ ಅರ್ಥ ಆರ್ಬಿಐನಿಂದ ಸಾಲ ಪಡೆಯುವುದಾಗಿದೆ. ನದಿಯಲ್ಲಿನ ನೀರಿನ ಮಾಲಿನ್ಯವನ್ನ ಡ್ಯಾಶ್ ಕರಗಿದ ಪ್ರಮಾಣದಿಂದ ಅಳೆಯಲಾಗುತ್ತದೆ. ನದಿಯಲ್ಲಿನ ನೀರಿನ ಮಾಲಿನ್ಯವನ್ನ ಆಮ್ಲಜನಕದ ಕರಗಿದ ಪ್ರಮಾಣದಿಂದ ಅಳೆಯಲಾಗುತ್ತದೆ. 11. ಅಷ್ಟಪ್ರಧಾನ ಮಂತ್ರಿಗಳ ಮಂಡಳಿ ಇವರ ಆಡಳಿತದಲ್ಲಿತ್ತು. ಅಷ್ಟಪ್ರಧಾನ ಮಂತ್ರಿಗಳ ಮಂಡಳಿ ಇದು ಮರಾಠರ ಆಡಳಿತದಲ್ಲಿತ್ತು. ಛತ್ರಪತಿ ಶಿವಾಜಿಯವರ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ತನ್ನ ಹೊಸ ರಾಜ್ಯದ ಆಡಳಿತಕ್ಕೆ ಮಾರ್ಗದರ್ಶನ ನೀಡಲು 8 ಮಂತ್ರಿಗಳ ಮಂಡಳಿ ಸಂಸ್ಥೆಯನ್ನ ಅವರು ಔಪಚಾರಿಕಗೊಳಿಸಿದರು. ಈ ಪರಿಷತ್ತನ್ನೇ ಅಷ್ಟಪ್ರಧಾನ ಎಂದು ಕರೆಯಲಾಯಿತು. ಭಾರತದಲ್ಲಿ ಬ್ರಿಟನ್ನ ಎಲ್ಲ ಸಾಂವಿಧಾನಿಕ ಪ್ರಯೋಗಗಳಲ್ಲಿ ಅತ್ಯಂತ ಅಲ್ಪಾವಧಿಯದ್ದಾಗಿತ್ತು. ಈ ಕೆಳಗಿನವುಗಳಲ್ಲಿ ಯಾವುದು? ಸರಿಯಾದ ಆಯ್ಕೆ ಸಿ 1909ರ ಭಾರತೀಯ ಮಂಡಳಿ ಕಾಯ್ದೆ. ಇದು 10 ವರ್ಷಗಳ ಅವಧಿಯಾಗಿದ್ದು ಎಲ್ಲ ಸಾಂವಿಧಾನಿಕ ಪ್ರಯೋಗಗಳಲ್ಲಿ ಅತ್ಯಂತ ಅಲ್ಪಾವಧಿಯದ್ದಾಗಿದೆ. ಈ ಕೆಳಗಿನವುಗಳಲ್ಲಿ ಸೂರ್ಯನ ಸುತ್ತ ಒಂದು ಪರಿಭ್ರಮಣೆಗೆ ಯಾವ ಗ್ರಹವು ಗರಿಷ್ಠ ಸಮಯವನ್ನು ತೆಗೆದುಕೊಳ್ಳುತ್ತದೆ? ಸರಿಯಾದ ಆಯ್ಕೆ ಬಿ ಗುರುಗ್ರಹ. ಪ್ರತಿ 11.86 ಭೂ ವರ್ಷಗಳಿಗೊಮ್ಮೆ ಗುರುಗ್ರಹ ಸೂರ್ಯನ ಸುತ್ತ ಸುತ್ತುತ್ತದೆ.
ಯಾವ ವರ್ಷದಲ್ಲಿ 10,000 ನೋಟುಗಳನ್ನು ಭಾರತದಲ್ಲಿ ಡಿಮಾನಿಟೈಸ್ ಮಾಡಲಾಗಿದೆ? ಸರಿಯಾದ ಆಯ್ಕೆ ಎ 1978ರಲ್ಲಿ. ಪ್ರಧಾನಮಂತ್ರಿ ಮೊರಾರ್ಜಿ ದೇಸಾಯಿ ಅವರ ಅವಧಿಯಲ್ಲಿ ಲೆಕ್ಕವಿಲ್ಲದ ನಗದು ಹಣವನ್ನು ನಿಗ್ರಹಿಸುವ ಸಲುವಾಗಿ 1000, 5,000, 10,000ಗಳ ಉನ್ನತ ಮುಖಬೆಲೆಯ ನೋಟುಗಳನ್ನು ಡಿಮಾನಿಟೈಸೇಷನ್ ಮಾಡಲಾಗಿತ್ತು. ಈ ಕೆಳಗಿನವುಗಳಲ್ಲಿ ಯಾವುದು ಪರ್ಯಾಯ ದ್ವೀಪ ಪ್ರಸ್ಥಭೂಮಿಯನ್ನು 2 ಭಾಗಗಳಾಗಿ ವಿಂಗಡಿಸುತ್ತದೆ? ನರ್ಮದಾ ಬಿರುಕು ಕಣಿವೆ ಇದು ಪರ್ಯಾಯ ದ್ವೀಪ ಪ್ರಸ್ಥಭೂಮಿಯನ್ನು 2 ಭಾಗಗಳಾಗಿ ವಿಂಗಡಿಸುತ್ತದೆ. ಅವುಗಳೆಂದರೆ ಮಾಳ್ವಾ ಪ್ರಸ್ಥಭೂಮಿ ಮತ್ತು ಡೆಕ್ಕನ್ ಪ್ರಸ್ಥಭೂಮಿ. ಈ ಕೆಳಗಿನ ಭಾರತೀಯ ಆಡಳಿತಗಾರರಲ್ಲಿ ಯಾರು ವಿದೇಶಗಳಲ್ಲಿ ರಾಯಭಾರ ಕಚೇರಿಗಳನ್ನು ಸ್ಥಾಪಿಸಿದ್ದರು? ಸರಿಯಾದ ಆಯ್ಕೆ ಡಿ ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನ್ ಫ್ರಾನ್ಸ್, ಟರ್ಕಿ ಮತ್ತು ಈಜಿಪ್ಟ್ನಲ್ಲಿ ರಾಯಭಾರ ಕಚೇರಿಗಳನ್ನು ಸ್ಥಾಪಿಸಿದ್ದರು. ಈ ಕೆಳಗಿನ ಯಾವ ಇಂಧನ ಕನಿಷ್ಠ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುತ್ತದೆ? ಸರಿಯಾದ ಆಯ್ಕೆ ಸಿ ಹೈಡ್ರೋಜನ್. ಹೈಡ್ರೋಜನ್ ಸುಟ್ಟಾಗ ಅದು ನೀರಿನ ಆವಿಯಾಗುತ್ತದೆ. ವಾತಾವರಣಕ್ಕೆ ಯಾವುದೇ ಇಂಗಾಲ ಅಥವಾ ಇತರ ಸಂಯುಕ್ತಗಳು ಬಿಡುಗಡೆಯಾಗುವುದಿಲ್ಲ. ಇನ್ನು ಇತರೆ ಇಂಧನಗಳನ್ನು ಡೀಸೆಲ್, ಕಲ್ಲಿದ್ದಲು, ಸೀಮೆ ಎಣ್ಣೆ ಇವುಗಳನ್ನು ಸುಟ್ಟಾಗ ಕಾರ್ಬನ್ ಡೈಆಕ್ಸೈಡ್ ಮತ್ತು ಕಾರ್ಬನ್ ಮೊನಾಕ್ಸೈಡ್ ಸೇರಿದಂತೆ ವಿವಿಧ ಸಂಯುಕ್ತಗಳು ಬಿಡುಗಡೆಯಾಗುತ್ತವೆ. ಬೆಳ್ಳುಳ್ಳಿಯ ವಿಶಿಷ್ಟ ವಾಸನೆಗೆ ಯಾವುದು ಕಾರಣವಾಗಿದೆ? ಬೆಳ್ಳುಳ್ಳಿಯ ವಿಶಿಷ್ಟ ವಾಸನೆಗೆ ಕಾರಣವಾಗಿದ್ದು ಅಲೈಲ್ ಮೀಥೈಲ್ ಸಲ್ಫೈಡ್ ಎಂಬ ಒಂದು ಸಲ್ಫರ್ ಸಂಯುಕ್ತ. ರಾಜ್ಯಗಳಿಂದ ಚುನಾಯಿತರಾಗುವ ಲೋಕಸಭಾ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸಲು ಈ ಕೆಳಗಿನ ಯಾವ ಸಾಂವಿಧಾನಿಕ ತಿದ್ದುಪಡಿಗಳು ಸಂಬಂಧಿಸಿವೆ? ಸರಿಯಾದ ಆಯ್ಕೆ ಸಿ 7 ಮತ್ತು 31ನೇ. 7ನೇ ತಿದ್ದುಪಡಿ ಕಾಯ್ದೆ 1956. ಇದು ಲೋಕಸಭೆಯ ಸಂಯೋಜನೆ ಪ್ರತಿ ಜನಗಣತಿಯ ನಂತರ ಮರು ಹೊಂದಾಣಿಕೆಗೆ ಒದಗಿಸುತ್ತದೆ. ಇನ್ನು 31ನೇ ತಿದ್ದುಪಡಿ ಕಾಯ್ದೆ 1973ರಲ್ಲಿ ಲೋಕಸಭೆಯಲ್ಲಿ ರಾಜ್ಯಗಳ ಪ್ರಾತಿನಿಧ್ಯದ ಮೇಲಿನ ಮಿತಿಯನ್ನ 500ರಿಂದ 525ಕ್ಕೆ ಹೆಚ್ಚಿಸಲು ಮತ್ತು ಕೇಂದ್ರಾಡಳಿತಗಳ ಪ್ರಾತಿನಿಧ್ಯದ ಮೇಲಿನ ಮಿತಿಯನ್ನ 25ರಿಂದ 20ಕ್ಕೆ ಇಳಿಸಲು ಅವಕಾಶ ನೀಡಿತು. ಭಾರತೀಯ ಸಂವಿಧಾನದ ಈ ಕೆಳಗಿನ ಯಾವ ವಿಧಿ ಪ್ರತಿ ರಾಜ್ಯವನ್ನ ಬಾಹ್ಯ ಆಕ್ರಮಣ ಮತ್ತು ಆಂತರಿಕ ಕ್ಷೋಭೆಗಳಿಂದ ರಕ್ಷಿಸುವುದು ಒಕ್ಕೂಟದ ಕರ್ತವ್ಯವಾಗಿರುತ್ತದೆ ಎಂದು ತಿಳಿಸುತ್ತದೆ? ಸರಿಯಾದ ಆಯ್ಕೆ ಡಿ ಆರ್ಟಿಕಲ್ 355. ಇದು ಬಾಹ್ಯ ಆಕ್ರಮಣ ಮತ್ತು ಆಂತರಿಕ ಕ್ಷೋಭೆಗಳಿಂದ ರಾಜ್ಯಗಳನ್ನು ರಕ್ಷಿಸುವುದು ಒಕ್ಕೂಟದ ಕರ್ತವ್ಯವಾಗಿರುತ್ತದೆ ಎಂದು ತಿಳಿಸುತ್ತದೆ. ಈ ಕೆಳಗಿನ ಯಾವ ಭಾರತೀಯ ನಾಯಕರನ್ನ ಭಾರತೀಯ ನಾಗರಿಕ ಸೇವೆಯಿಂದ ಬ್ರಿಟಿಷರು ವಜಾಗೊಳಿಸಿದರು? ಸರಿಯಾದ ಆಯ್ಕೆ ಬಿ ಸುರೇಂದ್ರನಾಥ್ ಬ್ಯಾನರ್ಜಿ. ಸುರೇಂದ್ರನಾಥ್ ಬ್ಯಾನರ್ಜಿ 1869ರಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಕ್ಲಿಯರ್ ಮಾಡಿದರು. ಅವರ ನಿಖರವಾದ ವಯಸ್ಸಿನ ವಿವಾದದಿಂದಾಗಿ ಅವರನ್ನು ನಿರ್ಬಂಧಿಸಲಾಯಿತು. ನ್ಯಾಯಾಲಯಗಳು ಈ ವಿಷಯವನ್ನು ತೆರವುಗೊಳಿಸಿದ ನಂತರ ಬ್ಯಾನರ್ಜಿ 1871ರಲ್ಲಿ ಮತ್ತೆ ಪರೀಕ್ಷೆಯನ್ನು ಕ್ಲಿಯರ್ ಮಾಡಿದರು. ಸಿಲ್ಹೆಟ್ನಲ್ಲಿ ಸಹಾಯಕ ಮ್ಯಾಜಿಸ್ಟ್ರೇಟ್ ಆಗಿ ನೇಮಿಸಲಾಯಿತು. ಜನಾಂಗೀಯ ತಾರತಮ್ಯದಿಂದಾಗಿ ಬ್ಯಾನರ್ಜಿ ಅವರನ್ನು ಕೆಲಸದಿಂದ ವಜಾಗೊಳಿಸಲಾಯಿತು. ಇನ್ನು ಸತ್ಯೇಂದ್ರನಾಥ್ ಟ್ಯಾಗೋರ್ ಇವರು ICSಗೆ ಅರ್ಹತೆ ಪಡೆದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. 1863ರಲ್ಲಿ ಅವರು ICS ಅನ್ನು ಕ್ಲಿಯರ್ ಮಾಡಿದರು. ಕೆಳಗಿನ ಜೋಡಿಗಳಲ್ಲಿ ಯಾವುದನ್ನು ಸರಿಯಾಗಿ ಹೊಂದಿಸಲಾಗಿದೆ? ಬಾಕ್ಸರ್ ಕದನ ಮೀರ್ ಜಾಫರ್ ವರ್ಸಸ್ ಕ್ಲೈವ್, ವಾಂಡಿವಾಶ್ ಕದನ ಫ್ರೆಂಚ್ ವರ್ಸಸ್ ಈಸ್ಟ್ ಇಂಡಿಯಾ ಕಂಪನಿ, ಚಿಲಿಯನ್ವಾಲಾ ಕದನ ಡಾಲೌಸಿ ವರ್ಸಸ್ ಮರಾಠರು, ಕಾರ್ಡಾ ಕದನ ನಿಜಾಮ್ ವರ್ಸಸ್ ಈಸ್ಟ್ ಇಂಡಿಯಾ ಕಂಪನಿ. ಸರಿಯಾದ ಹೊಂದಾಣಿಕೆ ಆಯ್ಕೆ ಬಿ ಫ್ರೆಂಚ್ ವರ್ಸಸ್ ಈಸ್ಟ್ ಇಂಡಿಯಾ ಕಂಪನಿ ವಾಂಡಿವಾಶ್ ಕದನ. ಬಾರೋಮೀಟರ್ ರೀಡಿಂಗ್ ಹಠಾತ್ ಕುಸಿತದಿಂದ ಈ ಕೆಳಗಿನ ಯಾವ ಹವಾಮಾನ ಪರಿಸ್ಥಿತಿಯನ್ನು ಸೂಚಿಸಲಾಗುತ್ತದೆ? ಬಾರೋಮೀಟರ್ ರೀಡಿಂಗ್ನಲ್ಲಿ ಹಠಾತ್ ಕುಸಿತ ಉಂಟಾದರೆ ಅದು ಬಿರುಗಾಳಿ ಹವಾಮಾನವನ್ನು ಸೂಚಿಸುತ್ತದೆ. ಈ ಕೆಳಗಿನವುಗಳಲ್ಲಿ ಯಾವುದು ಉಷ್ಣವಲಯದ ಸವನ್ನ ಪ್ರದೇಶದ ವಿಶಿಷ್ಟ ಹವಾಮಾನ? ಉಷ್ಣವಲಯದ ಸವನ್ನ ಒಂದು ನಿರ್ದಿಷ್ಟ ಶುಷ್ಕ ಮತ್ತು ಆರ್ದ್ರ ಋತುವನ್ನು ಹೊಂದಿದೆ. ಆಯ್ಕೆ ಡಿ ಸರಿಯಾದ ಉತ್ತರ. ಆರ್ದ್ರ ಬೇಸಿಗೆಯಲ್ಲಿ ವೆಟ್ ಸಮ್ಮರ್ ಅಲ್ಲಿ 6ರಿಂದ 8 ತಿಂಗಳವರೆಗೆ ಇರುತ್ತದೆ. ಈ ದಿನಗಳಲ್ಲಿ ಸಾಕಷ್ಟು ಮಳೆಯಾಗುತ್ತದೆ. ಇನ್ನು ವಿಂಟರ್ ಚಳಿಗಾಲ 4ರಿಂದ 6 ತಿಂಗಳವರೆಗೆ ಇರುತ್ತದೆ. ಚಳಿಗಾಲದಲ್ಲಿ ಯಾವುದೇ ಮಳೆಯಾಗುವುದಿಲ್ಲ. ಈ ಕೆಳಗಿನವುಗಳಲ್ಲಿ ಯಾವುದು ವಿಶ್ವದ ಅತಿ ಹೆಚ್ಚು ಸರಾಸರಿ ಎತ್ತರವನ್ನು ಹೊಂದಿರುವ ಖಂಡ? ಸರಿಯಾದ ಆಯ್ಕೆ ಎ ಅಂಟಾರ್ಟಿಕಾ ಖಂಡ
ವಿಶ್ವದ ಅತಿ ಹೆಚ್ಚು ಸರಾಸರಿ ಎತ್ತರವನ್ನು ಹೊಂದಿರುವ ಖಂಡವಾಗಿದೆ. ಭೂಮಿಯ ಭೂಪ್ರದೇಶದ ಶೇಕಡಾವಾರು ಇಳಿಕೆ ಕ್ರಮದಲ್ಲಿ ಕೊಟ್ಟಿರುವ ಖಂಡಗಳ ಸರಿಯಾದ ಅನುಕ್ರಮ ಯಾವುದು? ಇಳಿಕೆ ಕ್ರಮ. ಭೂಪ್ರದೇಶದ ಶೇಕಡಾವಾರು ಇಳಿಕೆ ಕ್ರಮದಲ್ಲಿ ಕೊಟ್ಟಿರುವ ಖಂಡಗಳ ಸರಿಯಾದ ಅನುಕ್ರಮವೆಂದರೆ ಆಫ್ರಿಕಾ, ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಯುರೋಪ್. ಬೆಳಕಿನ ಅಲೆಗಳು ಗಾಳಿಯಿಂದ ಗಾಜಿಗೆ ಹಾದು ಹೋದಾಗ ಬದಲಾಗುವ ಪರಿಮಾಣಗಳು. ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಬೆಳಕು ಹಾದು ಹೋದಾಗ ಅಲ್ಲಿ ಬೆಳಕಿನ ವೇಗ ಮತ್ತು ಬೆಳಕಿನ ತರಂಗಾಂತರ ಇವುಗಳಲ್ಲಿ ಬದಲಾವಣೆ ಉಂಟಾಗುತ್ತದೆ. ಆದರೆ ಫ್ರೀಕ್ವೆನ್ಸಿ ಆವರ್ತನ ಮಾತ್ರ ಒಂದೇ ಆಗಿರುತ್ತದೆ. ಕೆಲ್ವಿನ್ ಪ್ರಮಾಣದಲ್ಲಿ ಮಾನವನ ಸಾಮಾನ್ಯ ತಾಪಮಾನ. ಸೆಲ್ಸಿಯಸ್ನಲ್ಲಿ ಮಾನವ ದೇಹದ ಸಾಮಾನ್ಯ ತಾಪಮಾನ 37 ಡಿಗ್ರಿ ಸೆಲ್ಸಿಯಸ್. ಅದನ್ನು ಕೆಲ್ವಿನ್ಗೆ ಪರಿವರ್ತನೆ ಮಾಡಿದಾಗ ಅದು 310 ಕೆಲ್ವಿನ್. 273 ಪ್ಲಸ್ 37 310 ಕೆಲ್ವಿನ್. ಎಲ್ಲ ಪ್ರೋಟೀನ್ಗಳಲ್ಲಿ ಈ ಕೆಳಗಿನ ಯಾವ ಅಂಶಗಳು ಇರುತ್ತವೆ? 1 ಕಾರ್ಬನ್, 2 ಹೈಡ್ರೋಜನ್, 3 ಆಮ್ಲಜನಕ, 4 ಸಾರಜನಕ ಅಥವಾ ನೈಟ್ರೋಜನ್. ಎಲ್ಲ ಜೀವಿಗಳಲ್ಲೂ ಸಹಿತ ಪ್ರೋಟೀನ್ಗಳು ಕಂಡುಬರುತ್ತವೆ. ಈ ಪ್ರೋಟೀನ್ಗಳು ಅಮೈನೋ ಆಮ್ಲಗಳು ಎಂಬ ಅಣುಗಳಿಂದ ಕೂಡಿರುತ್ತವೆ. ಪ್ರತಿ ಅಮೈನೋ ಆಮ್ಲವು ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್ ಮತ್ತು ಕಾರ್ಬನ್ ಎಂಬ 4 ಅಂಶಗಳನ್ನು ಹೊಂದಿರುತ್ತದೆ. ಹೀಗಾಗಿ ಆಯ್ಕೆ ಡಿ ಸರಿಯಾದ ಉತ್ತರ. ಆಲ್ಫಾ ಕೆರಾಟಿನ್ ಒಂದು ಪ್ರೋಟೀನ್, ಇದರಲ್ಲಿ ಇರುತ್ತದೆ. ಆಲ್ಫಾ ಕೆರಾಟಿನ್ ಇದು ಮಾನವನ ಚರ್ಮದ ಹೊರಪದರವನ್ನು ರೂಪಿಸುವ ಪ್ರಮುಖ ರಚನಾತ್ಮಕ ವಸ್ತು. ಇದು ಕೂದಲು ಮತ್ತು ಉಗುರುಗಳ ಪ್ರಮುಖ ರಚನಾತ್ಮಕ ಅಂಶವಾಗಿದೆ. ಭಾರತದ ವಿಘಟನೆಗಾಗಿ ಬಾಲ್ಕನ್ ಯೋಜನೆ ಯಾರ ಮೆದುಳಿನ ಕೂಸು? ಸರಿಯಾದ ಆಯ್ಕೆ ಸಿ, ಲಾರ್ಡ್ ಮೌಂಟ್ ಬ್ಯಾಟನ್ ಇವರ ಮೆದುಳಿನ ಕೂಸು. ಭೂಪ್ರದೇಶಗಳನ್ನು ಸ್ವಾಧೀನಪಡಿಸಿಕೊಳ್ಳುವ ಉದ್ದೇಶದಿಂದ ಭಾರತೀಯ ರಾಜಕುಮಾರರ ಜಗಳಗಳಲ್ಲಿ ಪಾಲ್ಗೊಳ್ಳುವ ನೀತಿಯನ್ನು ಪ್ರಾರಂಭಿಸಿದ ಮೊದಲ ಯುರೋಪಿಯನ್ ಯಾರು? ಭೂಪ್ರದೇಶಗಳನ್ನು ಸ್ವಾಧೀನಪಡಿಸಿಕೊಳ್ಳುವ ಉದ್ದೇಶದಿಂದ ಭಾರತೀಯರ ಜಗಳಗಳಲ್ಲಿ ಭಾಗವಹಿಸುವ ನೀತಿಯನ್ನು ಪ್ರಾರಂಭಿಸಿದ ಮೊದಲ ಯುರೋಪಿಯನರೆಂದರೆ ಅದು ಡುಪ್ಲೆಕ್ಸ್. ಈ ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಿಕೆಯಾಗುವುದಿಲ್ಲ? ಪಿಟ್ಸ್ ಇಂಡಿಯಾ ಆಕ್ಟ್, ವಾರನ್ ಹೇಸ್ಟಿಂಗ್ಸ್, ದತ್ತುಪುತ್ರರಿಗೆ ಹಕ್ಕಿಲ್ಲ, ಡಾಲೌಸಿ, ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್, ಕರ್ಜನ್, ಹಿಲ್ಬರ್ಟ್ ಬಿಲ್, ರಿಪ್ಪನ್. ಸರಿಯಾದ ಆಯ್ಕೆ ಸಿ, ಇದು ಹೊಂದಾಣಿಕೆ ಆಗುವುದಿಲ್ಲ. ಏಕೆಂದರೆ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅನ್ನು ಲಾರ್ಡ್ ಲಿಟನ್ ಇವರು 1878ರಲ್ಲಿ ಅಂಗೀಕರಿಸಿದರು. 1982ರಲ್ಲಿ ರಿಪ್ಪನ್ ಅದನ್ನು ರದ್ದುಪಡಿಸಿದರು. ಭಾರತದಲ್ಲಿ ಹಣಕಾಸು ಆಯೋಗದ ಪ್ರಾಥಮಿಕ ಕಾರ್ಯವೆಂದರೆ? ಹಣಕಾಸು ಆಯೋಗದ ಪ್ರಾಥಮಿಕ ಕಾರ್ಯ ಅದು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಆದಾಯದ ವಿತರಿಸುವ ಬಗ್ಗೆ ಶಿಫಾರಸುಗಳನ್ನು ನೀಡುವುದು. ಈ ಕೆಳಗಿನವುಗಳಲ್ಲಿ ಯಾವುದು ಅಭಿವೃದ್ಧಿ ವೆಚ್ಚ? ಅಭಿವೃದ್ಧಿ ವೆಚ್ಚ ಎ ನೀರಾವರಿ ವೆಚ್ಚ, ಬಿ ಆಡಳಿತ, ಸಿ ಸಾಲ ಸೇವೆಗಳು, ಡಿ ನೆರವು ನೀಡುವಿಕೆ. ಸರಿಯಾದ ಆಯ್ಕೆ ಎ ನೀರಾವರಿ ವೆಚ್ಚ ಇದು ಅಭಿವೃದ್ಧಿ ವೆಚ್ಚವಾಗಿದೆ. ಪಿಷ್ಟ ಮತ್ತು ಸೆಲ್ಯುಲೋಸ್ಗೆ ಸಂಬಂಧಿಸಿದ ಈ ಕೆಳಗಿನ ಯಾವ ಹೇಳಿಕೆ ಸರಿಯಿಲ್ಲ? ಎ ಇವೆರಡು ಸಸ್ಯ ಮೂಲದವು, ಇವೆರಡು ಪಾಲಿಮರ್ಗಳು, ಇವೆರಡು ಅಯೋಡಿನ್ನೊಂದಿಗೆ ಬಣ್ಣವನ್ನು ನೀಡುತ್ತವೆ, ಇವೆರಡು ಗ್ಲೂಕೋಸ್ ಅಣುಗಳಿಂದ ಕೂಡಿದೆ. ಸರಿಯಾದ ಆಯ್ಕೆ ಸಿ ಇವೆರಡು ಅಯೋಡಿನ್ನೊಂದಿಗೆ ಬಣ್ಣವನ್ನು ನೀಡುತ್ತವೆ. ಇದು ಹೇಳಿಕೆ ಸರಿಯಿಲ್ಲ. ಏಕೆಂದರೆ ಪಿಷ್ಟದಲ್ಲಿರುವ ಅಮಲೈಸ್ ಅಯೋಡಿನ್ ಉಪಸ್ಥಿತಿಯಲ್ಲಿ ಆಳವಾದ ನೀಲಿ ಬಣ್ಣವನ್ನು ರೂಪಿಸಲು ಕಾರಣವಾಗಿರುತ್ತದೆ. ಸೆಲ್ಯುಲೋಸ್ ಅಯೋಡಿನ್ ಪರೀಕ್ಷೆಯಲ್ಲಿ ಯಾವುದೇ ಬಣ್ಣವನ್ನು ನೀಡುವುದಿಲ್ಲ, ಏಕೆಂದರೆ ಅದರಲ್ಲಿ ಅಮಲೈಸ್ ಕಿಣ್ವ ಇರುವುದಿಲ್ಲ. ಕೋಕೋನಂತಹ ತಂಪು ಪಾನೀಯಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಗಮನಾರ್ಹ ಪ್ರಮಾಣದಲ್ಲಿರುತ್ತದೆ? ಸರಿಯಾದ ಆಯ್ಕೆ ಎ ಕೆಫೀನ್. ಇದು ಒಂದು ಕ್ಸಾಂಥೈನ್ ಆಲ್ಕಲಾಯ್ಡ್ ಸಂಯುಕ್ತವಾಗಿದ್ದು ಮಾನವರಲ್ಲಿ ಉತ್ತೇಜಕವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಕೋಕೋನಂತಹ ತಂಪು ಪಾನೀಯಗಳಲ್ಲಿ ಗಮನಾರ್ಹ ಪ್ರಮಾಣಗಳಲ್ಲಿರುತ್ತದೆ. ಈ ಕೆಳಗಿನ ಯಾವ ಕೇಂದ್ರ ಪ್ರದೇಶಗಳಲ್ಲಿ ಹೊಂಗೆ ಬುಡಕಟ್ಟಿನ ಜನರು ವಾಸಿಸುತ್ತಾರೆ? ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹೊಂಗೆ ಬುಡಕಟ್ಟಿನ ಜನರು ವಾಸಿಸುತ್ತಾರೆ. ಈ ಕೆಳಗಿನವುಗಳನ್ನು ಪರಿಗಣಿಸಿ. 1 ಮಹಾದೇವ ಬೆಟ್ಟಗಳು, 2 ಸಹ್ಯಾದ್ರಿ ಪರ್ವತ, 3 ಸತ್ಪುರ ಶ್ರೇಣಿ. ಮೇಲಿನಿಂದ
ಉತ್ತರದಿಂದ ದಕ್ಷಿಣಕ್ಕೆ ಸರಿಯಾದ ಅನುಕ್ರಮ ಯಾವುದು? ಉತ್ತರದಿಂದ ದಕ್ಷಿಣಕ್ಕೆ ಸರಿಯಾದ ಅನುಕ್ರಮವೆಂದರೆ ಆಯ್ಕೆ ಸಿ, ಮಹಾದೇವ ಬೆಟ್ಟಗಳು, ಸತ್ಪುರ ಶ್ರೇಣಿ ಮತ್ತು ಸಹ್ಯಾದ್ರಿ ಪರ್ವತಗಳು. ಮೋಡಗಳು ಕಡಿಮೆ ಡ್ಯಾಶ್ ಹೊಂದಿರುವುದರಿಂದ ವಾತಾವರಣದಲ್ಲಿ ತೇಲುತ್ತವೆ. ಮೋಡಗಳು ಕಡಿಮೆ ಸಾಂದ್ರತೆಯನ್ನು ಹೊಂದಿರುವುದರಿಂದ ಅವು ವಾತಾವರಣದಲ್ಲಿ ತೇಲುತ್ತವೆ. ಮಾನವ ದೇಹದಲ್ಲಿ ಅಪೆಂಡಿಕ್ಸ್ ಅನ್ನು ಯಾವ ರಚನೆಗೆ ಜೋಡಿಸಲಾಗಿದೆ? ಸರಿಯಾದ ಆಯ್ಕೆ ಎ, ದೊಡ್ಡ ಕರಳು. ಮಾನವ ದೇಹದಲ್ಲಿ ಈ ಕೆಳಗಿನ ಯಾವ ಹಾರ್ಮೋನುಗಳು ರಕ್ತದಲ್ಲಿನ ಕ್ಯಾಲ್ಸಿಯಂ ಮತ್ತು ಫಾಸ್ಫೇಟ್ ಅನ್ನು ನಿಯಂತ್ರಿಸುತ್ತವೆ? ಸರಿಯಾದ ಆಯ್ಕೆ ಸಿ, ಪ್ಯಾರಾಥೈರಾಯ್ಡ್ ಹಾರ್ಮೋನು. ಇದು ಒಂದು ಸಣ್ಣ ಪ್ರೋಟೀನ್ ಆಗಿದ್ದು ಕ್ಯಾಲ್ಸಿಯಂ ಮತ್ತು ಫಾಸ್ಫೇಟ್ ಹೋಮಿಯೋಸ್ಟಾಸಿಸ್ ಅನ್ನು ನಿಯಂತ್ರಿಸುತ್ತದೆ. ಪ್ಯಾರಾಥೈರಾಯ್ಡ್ ಹಾರ್ಮೋನು ಕ್ಯಾಲ್ಸಿಟೋನಿನ್ಗೆ ವಿರುದ್ಧವಾದ ಕಾರ್ಯವನ್ನು ಮಾಡುತ್ತದೆ. ಹೆಚ್ಚಿನ ಕೀಟಗಳು ಹೇಗೆ ಉಸಿರಾಡುತ್ತವೆ? ಕೀಟಗಳಿಗೆ ಉಸಿರಾಟವು ರಕ್ತ ಪರಿಚಲನಾ ವ್ಯವಸ್ಥೆಯಿಂದ ಪ್ರತ್ಯೇಕವಾಗಿರುತ್ತದೆ. ಉಸಿರಾಟ ಕ್ರಿಯೆಯಲ್ಲಿ ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್ ಅನಿಲಗಳನ್ನು ಶ್ವಾಸನಾಳ ಎಂಬ ಕೊಳವೆಗಳ ಜಾಲದ ಮೂಲಕ ವಿನಿಮಯವನ್ನು ಮಾಡಿಕೊಳ್ಳುತ್ತವೆ. ಈ ಕೆಳಗಿನ 4 ವೇದಗಳಲ್ಲಿ ಯಾವುದು ಮಾಂತ್ರಿಕ ಮೋಡಿ ಮತ್ತು ಮಂತ್ರಗಳ ವಿವರವನ್ನು ಹೊಂದಿದೆ? ಸರಿಯಾದ ಆಯ್ಕೆ ಸಿ, ಅಥರ್ವ ವೇದ. ಭಾರತೀಯ ಕೃಷಿಯನ್ನು ಯಾವುದು ವಿಶಿಷ್ಟವಾಗಿ ನಿರೂಪಿಸುತ್ತದೆ? ಭಾರತೀಯ ಕೃಷಿ ಅಂದರೆ ಅಲ್ಲಿ ಭೂ ಕೊರತೆ, ಕಾರ್ಮಿಕ ಹೆಚ್ಚುವರಿ, ಆರ್ಥಿಕತೆ. ಈ ಕೆಳಗಿನವುಗಳ ನಡುವೆ ಪುರಾತನ ಪಟ್ಟಣವಾದ ತಕ್ಷಶಿಲಾ ಇದೆ. ಸರಿಯಾದ ಆಯ್ಕೆ ಎ, ಸಿಂಧು ಮತ್ತು ಝೇಲಂ ನದಿಗಳ ನಡುವೆ ಪುರಾತನ ಪಟ್ಟಣವಾದ ತಕ್ಷಶಿಲಾ ಇತ್ತು. ಪ್ರಾಚೀನ ಭಾರತದಲ್ಲಿ ಗುಪ್ತರ ಕಾಲದ ಗುಹೆ ವರ್ಣಚಿತ್ರಗಳಿಗೆ ಕೇವಲ 2 ಉದಾಹರಣೆಗಳಿವೆ. ಇವುಗಳಲ್ಲಿ ಒಂದು ಅಜಂತಾ ಗುಹೆಗಳ ವರ್ಣಚಿತ್ರಗಳು. ಗುಪ್ತ ವರ್ಣಚಿತ್ರಗಳ ಉಳಿದಿರುವ ಇನ್ನೊಂದು ಉದಾಹರಣೆ ಎಲ್ಲಿದೆ? ಸರಿಯಾದ ಆಯ್ಕೆ ಎ, ಬಾಗ್ ಗುಹೆಗಳು. ಬಾಗ್ ಗುಹೆಗಳು 9 ಕಲ್ಲು ಕತ್ತರಿಸಿದ ಸ್ಮಾರಕಗಳ ಗುಂಪಾಗಿದ್ದು ಮಧ್ಯಪ್ರದೇಶ ರಾಜ್ಯಗಳಲ್ಲಿ ಕಂಡುಬರುತ್ತವೆ. ನಾಗರ, ದ್ರಾವಿಡ ಮತ್ತು ಬೇಸರ ಇವುಗಳು. ನಾಗರ, ದ್ರಾವಿಡ ಮತ್ತು ಬೇಸರ ಇವು ಭಾರತೀಯ ದೇವಾಲಯದ ವಾಸ್ತುಶಿಲ್ಪದ 3 ಮುಖ್ಯ ಶೈಲಿಗಳಾಗಿವೆ. 49. ಶಿಕ್ಷಣದ ಪ್ರಾಥಮಿಕ ಹಂತದಲ್ಲಿ ಮಾತೃಭಾಷೆಯಲ್ಲಿ ಬೋಧನೆಗೆ ಸಾಕಷ್ಟು ಸೌಲಭ್ಯವನ್ನು ಒದಗಿಸುವುದು ಪ್ರತಿ ರಾಜ್ಯದ ಪ್ರಯತ್ನವಾಗಿದೆ ಎಂದು ಸಂವಿಧಾನದ ಯಾವ ವಿಧಿಯು ತಿಳಿಸುತ್ತದೆ? ಸರಿಯಾದ ಆಯ್ಕೆ ಸಿ, ಆರ್ಟಿಕಲ್ 350 ಎ. ಭಾಷಾ ಅಲ್ಪಸಂಖ್ಯಾತ ಗುಂಪುಗಳಿಗೆ ಸೇರಿದ ಮಕ್ಕಳಿಗೆ ಶಿಕ್ಷಣದ ಪ್ರಾಥಮಿಕ ಹಂತದಲ್ಲಿ ಮಾತೃಭಾಷೆಯಲ್ಲಿ ಬೋಧನೆಗೆ ಸಾಕಷ್ಟು ಸೌಲಭ್ಯಗಳನ್ನು ಒದಗಿಸುವುದು ಪ್ರತಿ ರಾಜ್ಯ ಮತ್ತು ರಾಜ್ಯದ ಪ್ರತಿಯೊಂದು ಸ್ಥಳೀಯ ಪ್ರಾಧಿಕಾರದ ಪ್ರಯತ್ನವಾಗಿದೆ. ಭಾರತೀಯ ಸಂವಿಧಾನದ 9ನೇ ಅನುಸೂಚಿಯನ್ನು ಸಂವಿಧಾನದ ಎಷ್ಟನೇ ತಿದ್ದುಪಡಿಯಿಂದ ಸೇರಿಸಲಾಗಿದೆ? ಸರಿಯಾದ ಆಯ್ಕೆ ಎ, ಮೊದಲನೇ ತಿದ್ದುಪಡಿ. 1951ರಲ್ಲಿ ಭೂ ಸುಧಾರಣಾ ಕಾನೂನುಗಳನ್ನು ರಕ್ಷಿಸಲು 9ನೇ ಅನುಸೂಚಿಯನ್ನು ಸೇರಿಸಲಾಯಿತು. ಭಾರತದ ಸಂವಿಧಾನದ ಯಾವ ವಿಧಿಯು 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಯಾವುದೇ ಮಗುವನ್ನು ಯಾವುದೇ ಕಾರ್ಖಾನೆ ಅಥವಾ ಗಣಿಗಳಲ್ಲಿ ಕೆಲಸ ಮಾಡಲು ಅಥವಾ ಯಾವುದೇ ಅಪಾಯಕಾರಿ ಉದ್ಯೋಗದಲ್ಲಿ ತೊಡಗಿಸಿಕೊಳ್ಳಬಾರದು ಎಂದು ಹೇಳುತ್ತದೆ? ಸರಿಯಾದ ಆಯ್ಕೆ ಎ, ಆರ್ಟಿಕಲ್ 24. ಭಾರತ ಸಂವಿಧಾನದ ಆರ್ಟಿಕಲ್ ಅಡಿಯಲ್ಲಿ ಒಂದು ನಿರ್ದಿಷ್ಟ ನಿಬಂಧನೆಯ ಅನುಸಾರವಾಗಿ ಈ ಕೆಳಗಿನ ಆಯೋಗಗಳಲ್ಲಿ ಯಾವುದು ಸ್ಥಾಪನೆಯಾಗಿದೆ? ಸರಿಯಾದ ಆಯ್ಕೆ ಸಿ, ಚುನಾವಣಾ ಆಯೋಗ. 324ನೇ ವಿಧಿಯ ಅನ್ವಯ ಚುನಾವಣಾ ಆಯೋಗ ಸ್ಥಾಪನೆಯಾಗಿದೆ. ಭಾರತೀಯ ಸಂಸದೀಯ ವ್ಯವಸ್ಥೆಯು ಬ್ರಿಟಿಷ್ ಸಂಸದೀಯ ವ್ಯವಸ್ಥೆಯಿಂದ ಭಿನ್ನವಾಗಿದೆ ಏಕೆಂದರೆ ಎ, ನಿಜವಾದ ಮತ್ತು ನಾಮಮಾತ್ರದ ಕಾರ್ಯನಿರ್ವಾಹಕ, ಬಿ, ಸಾಮೂಹಿಕ ಜವಾಬ್ದಾರಿಯ ವ್ಯವಸ್ಥೆ, ಸಿ, ದ್ವಿಪಕ್ಷೀಯ ಶಾಸಕಾಂಗ, ಡಿ, ನ್ಯಾಯಾಂಗ ಪರಿಶೀಲನೆ ವ್ಯವಸ್ಥೆ. ಭಾರತೀಯ ಸಂವಿಧಾನ ವ್ಯವಸ್ಥೆಗೂ ಬ್ರಿಟಿಷ್ ಸಂವಿಧಾನ ವ್ಯವಸ್ಥೆಗೂ ಇರುವ ಭಿನ್ನತೆ ಎಂದರೆ ಅದು ನ್ಯಾಯಾಂಗ ವಿಮರ್ಶೆ ಮತ್ತು ಮೂಲಭೂತ ಹಕ್ಕುಗಳು. ಇವೆರಡರ ಕಾರಣದಿಂದಾಗಿ ಭಾರತೀಯ ಸಂಸತ್ತು ಸೀಮಿತ ಮತ್ತು ನಿರ್ಬಂಧಿತ ಅಧಿಕಾರವನ್ನು ಹೊಂದಿದೆ. ಲೋಕಸಭೆಯಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಹೆಚ್ಚಿನ ಸಂಖ್ಯೆಯ ಮೀಸಲು ಸ್ಥಾನಗಳನ್ನು ಹೊಂದಿರುವ ರಾಜ್ಯ ಮಧ್ಯಪ್ರದೇಶ. ಸರಿಯಾದ ಉತ್ತರ.
ಭಾರತದ ಉಪರಾಷ್ಟ್ರಪತಿಯವರನ್ನ ತೆಗೆದುಹಾಕುವ ನಿರ್ಣಯವನ್ನ ಇಲ್ಲಿ ಮಂಡಿಸಬಹುದು. ಭಾರತದ ಉಪರಾಷ್ಟ್ರಪತಿಯವರನ್ನ ತೆಗೆದುಹಾಕುವ ನಿರ್ಣಯವನ್ನ ರಾಜ್ಯಸಭೆಯಲ್ಲಿ ಮಾತ್ರ ಮಂಡಿಸಬಹುದು. ಭಾರತದ ಸಂವಿಧಾನವನ್ನು ಉಲ್ಲೇಖಿಸಿ. ಈ ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಿಕೆಯಾಗುವುದಿಲ್ಲ? ಎ. ಅರಣ್ಯಗಳು ಸಮವರ್ತಿ ಪಟ್ಟಿ, ಬಿ. ಷೇರು ವಿನಿಮಯ ಸಮವರ್ತಿ ಪಟ್ಟಿ, ಪೋಸ್ಟ್ ಆಫೀಸ್ ಉಳಿತಾಯ ಬ್ಯಾಂಕ್ ಕೇಂದ್ರ ಪಟ್ಟಿ, ಸಾರ್ವಜನಿಕ ಆರೋಗ್ಯ ರಾಜ್ಯ ಪಟ್ಟಿ. ಸರಿಯಾದ ಆಯ್ಕೆ ಬಿ. ಸ್ಟಾಕ್ ಎಕ್ಸ್ಚೇಂಜ್. ಇದು ಸಂವಿಧಾನದ 7ನೇ ಅನುಸೂಚಿಯಡಿಯಲ್ಲಿ ಕೇಂದ್ರ ಪಟ್ಟಿಯಲ್ಲಿ ನಮೂದಿಸಲ್ಪಟ್ಟ ವಿಷಯವಾಗಿದೆ. ಈ ಕೆಳಗಿನವರಲ್ಲಿ ಯಾರು ಸಂವಿಧಾನ ಸಭೆಯ ಕೇಂದ್ರ ಸಂವಿಧಾನ ಸಮಿತಿಯ ಅಧ್ಯಕ್ಷರು? ಕೇಂದ್ರ ಸಂವಿಧಾನ ಸಮಿತಿಯ ಅಧ್ಯಕ್ಷರು ಯೂನಿಯನ್ ಕಾನ್ಸ್ಟಿಟ್ಯೂಷನ್ ಕಮಿಟಿ ಆಫ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ. ಇದರ ಚೇರ್ಮನ್ ಯಾರಪ್ಪ ಅಂದ್ರೆ ಜವಾಹರ್ಲಾಲ್ ನೆಹರೂರವರು ಆಗಿದ್ದರು. ಭಾರತದ ಸ್ವಾತಂತ್ರ್ಯದ ಸಮಯದಲ್ಲಿ ಮಹಾತ್ಮ ಗಾಂಧಿಯವರು ಸ್ವಾತಂತ್ರ್ಯದ ಸಮಯದಲ್ಲಿ ಮಹಾತ್ಮ ಗಾಂಧಿಯವರು ಯಾವುದೇ ರಾಜಕೀಯ ಸ್ಥಾನಮಾನವನ್ನು ಹೊಂದಿರಲಿಲ್ಲ. ಆಯ್ಕೆ ಬಿ. ಕಾಂಗ್ರೆಸ್ ಸದಸ್ಯರಲ್ಲ. ಈ ಕೆಳಗಿನವರಲ್ಲಿ ಕಾಂಗ್ರೆಸ್ ಸಮಾಜವಾದಿ ಪಕ್ಷದ ಪ್ರಮುಖ ನಾಯಕ ಯಾರು? ಆಯ್ಕೆ ಡಿ. ಆಚಾರ್ಯ ನರೇಂದ್ರ ದೇವ್. ಪಶ್ಚಿಮ ಹಿಮಾಲಯದ ಆಲ್ಪೈನ್ ಸಸ್ಯವರ್ಗವು 3000 ಮೀಟರ್ ಎತ್ತರಕ್ಕೆ ಮಾತ್ರ ಕಂಡುಬರುತ್ತದೆ ಮತ್ತು ಪೂರ್ವ ಹಿಮಾಲಯದಲ್ಲಿ ಇದು 4000 ಮೀಟರ್ ಎತ್ತರಕ್ಕೆ ಕಂಡುಬರುತ್ತದೆ. ಅದೇ ಪರ್ವತ ಶ್ರೇಣಿಯಲ್ಲಿನ ಈ ವ್ಯತ್ಯಾಸಕ್ಕೆ ಕಾರಣವೆಂದರೆ? ಸರಿಯಾದ ಆಯ್ಕೆ ಸಿ. ಪೂರ್ವ ಹಿಮಾಲಯದಲ್ಲಿ ಪಶ್ಚಿಮ ಹಿಮಾಲಯಕ್ಕಿಂತ 4 ಪಟ್ಟು ಹೆಚ್ಚು ಮಳೆಯಾಗುತ್ತದೆ. ಹೆಚ್ಚಿನ ಮಳೆಯಿಂದಾಗಿ ದಟ್ಟ ಕಾಡುಗಳಿಂದ ಕೂಡಿದೆ. ನೀರನ್ನು 0 ಡಿಗ್ರಿ ಸೆಲ್ಸಿಯಸ್ನಿಂದ 10 ಡಿಗ್ರಿ ಸೆಲ್ಸಿಯಸ್ಗೆ ಬಿಸಿ ಮಾಡಿದಾಗ ಅದರ ಗಾತ್ರವು, ಯಾವುದೇ ದ್ರವ ವಸ್ತುಗಳನ್ನ ಬಿಸಿ ಮಾಡಿದಾಗ ಅದರ ಗಾತ್ರ ಹಿಗ್ಗುತ್ತದೆ. ಆದರೆ ನೀರಿಗೆ ಒಂದು ವಿಶಿಷ್ಟವಾದ ಗುಣವಿದೆ, ಅದೇ ಅಸಂಬದ್ಧ ವಿಕಾಸ. ನೀರನ್ನ 0 ಡಿಗ್ರಿಯಿಂದ 4 ಡಿಗ್ರಿ ಸೆಲ್ಸಿಯಸ್ ವರೆಗೆ ಬಿಸಿ ಮಾಡಿದಾಗ ಅದರ ಗಾತ್ರ ಹಿಗ್ಗುವ ಬದಲು ಕುಗ್ಗುತ್ತದೆ. 4 ಡಿಗ್ರಿಯ ನಂತರ ಅದು ಹಿಗ್ಗುತ್ತದೆ. ಹೀಗಾಗಿ ಇದಕ್ಕೆ ಸರಿ ಉತ್ತರ ಆಯ್ಕೆ ಡಿ. ಮೊದಲು ಕಡಿಮೆ ಆಗುತ್ತದೆ ಮತ್ತು ನಂತರ ಹೆಚ್ಚಾಗುತ್ತದೆ. ಭಾರತೀಯ ತತ್ವಶಾಸ್ತ್ರದ 6 ವ್ಯವಸ್ಥೆಗಳಲ್ಲಿ ಈ ಕೆಳಗಿನ ಯಾವ ಜೋಡಿ ಭಾಗವಾಗುವುದಿಲ್ಲ? ಎ. ಮೀಮಾಂಸೆ ಮತ್ತು ವೇದಾಂತ, ಬಿ. ನ್ಯಾಯ ಮತ್ತು ವೈಶಿಕ, ಸಿ. ಲೋಕಾಯತ ಮತ್ತು ಕಪಾಲಿಕ, ಡಿ. ಸಾಂಖ್ಯ ಮತ್ತು ಯೋಗ. ಸರಿಯಾದ ಆಯ್ಕೆ ಸಿ. ಲೋಕಾಯತ ಮತ್ತು ಕಪಾಲಿಕ ಭಾರತೀಯ ತತ್ವಶಾಸ್ತ್ರದ 6 ವ್ಯವಸ್ಥೆಯನ್ನು ರೂಪಿಸುವುದಿಲ್ಲ. 63. ಈ ಕೆಳಗಿನ ಯಾವ ಸ್ಮಾರಕಗಳಲ್ಲಿ ಗುಮ್ಮಟವಿದೆ? ಅದು ವಿಶ್ವದ ಅತಿದೊಡ್ಡದಾಗಿದೆ ಎಂದು ಹೇಳಲಾಗುತ್ತದೆ. ಸರಿಯಾದ ಆಯ್ಕೆ ಡಿ. ವಿಜಯಪುರದ ಗೋಲ್ ಗುಂಬಜ್ ವಿಶ್ವದ ಅತಿದೊಡ್ಡ ಗುಮ್ಮಟಗಳಲ್ಲಿ ಒಂದಾಗಿದೆ ಎಂದು ಹೇಳಲಾಗುತ್ತದೆ. ಈ ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಿಕೆಯಾಗುವುದಿಲ್ಲ? ಎ. ಜಹಾಂಗೀರ್ ವಿಲಿಯಂ ಹಾಕಿನ್ಸ್, ಬಿ. ಅಕ್ಬರ್ ಸರ್ ಥಾಮಸ್ ರೋ, ಸಿ. ಶಹಜಾನ್ ಟ್ರಾವೆರ್ನಿಯರ್, ಡಿ. ಔರಂಗಜೇಬ್ ಮನುಚಿ. ಸರಿಯಾದ ಆಯ್ಕೆ ಬಿ. ಸರ್ ಥಾಮಸ್ ರೋ ಅವರು ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ನೀಡಿದ್ದರು. 65. ಈ ಕೆಳಗಿನವರಲ್ಲಿ ತಮ್ಮ ಸಂದೇಶದ ಪ್ರಸಾರಕ್ಕಾಗಿ ಹಿಂದಿ ಬಳಸಿದ ಮೊದಲ ಭಕ್ತಿ ಸಂತ ಯಾರು? ತನ್ನ ಸಂದೇಶದ ಪ್ರಸಾರಕ್ಕಾಗಿ ಹಿಂದಿ ಬಳಸಿದ ಮೊದಲ ಭಕ್ತಿ ಸಂತ ಎಂದರೆ ಅವರೇ ರಾಮಾನಂದರು. 66. ಹೂಗ್ಲಿಯನ್ನು ಬಂಗಾಳ ಕೊಲ್ಲಿಯಲ್ಲಿ ಕಡಲ್ಗಳ್ಳತನಕ್ಕೆ ಆಧಾರವಾಗಿ ಬಳಸಿಕೊಂಡ ಯುರೋಪಿಯನ್ನರು ಯಾರು? ಸರಿಯಾದ ಆಯ್ಕೆ ಎ. ಪೋರ್ಚುಗೀಸರು ಬಂಗಾಳ ಕೊಲ್ಲಿಯಲ್ಲಿ ಕಡಲ್ಗಳ್ಳತನಕ್ಕೆ ಹೂಗ್ಲಿಯನ್ನ ಬಳಸಿಕೊಂಡರು. ಬ್ರಿಟಿಷ್ ಆಳ್ವಿಕೆಯಲ್ಲಿ ಭಾರತದಲ್ಲಿ ಕೈಗಾರಿಕೆಗಳ ಸ್ವತಂತ್ರ ಅಭಿವೃದ್ಧಿ ಇರಲಿಲ್ಲ. ಏಕೆಂದರೆ ಭಾರೀ ಕೈಗಾರಿಕೆಗಳ ಅನುಪಸ್ಥಿತಿಯಿಂದ ಕೈಗಾರಿಕೆಗಳ ಸ್ವತಂತ್ರ ಅಭಿವೃದ್ಧಿ ಇರಲಿಲ್ಲ. ICDS ಕಾಮನ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಕೆಲವೊಮ್ಮೆ ಸುದ್ದಿಯಲ್ಲಿ ಕಂಡುಬರುತ್ತದೆ. ಅದು ಯಾವ ಯೋಜನೆಗೆ ಸಂಬಂಧಿಸಿದೆ? ICDS ಅಂದ್ರೆ ಕಾಮನ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಇದು ಪೋಷಣ್ ಅಭಿಯಾನ, ಸಮಗ್ರ ಪೋಷಣೆಗಾಗಿ ಪ್ರಧಾನಮಂತ್ರಿಗಳ ವ್ಯಾಪಕ ಯೋಜನೆ, ಇದರ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಮಕ್ಕಳು, ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದಿರಿಗೆ ಪೌಷ್ಟಿಕಾಂಶದ ಫಲಿತಾಂಶವನ್ನು ಸುಧಾರಿಸುವ ಪ್ರಮುಖ ಕಾರ್ಯಕ್ರಮ ಇದು. 69. ಈ ಕೆಳಗಿನ ಯಾವ ಸಂಸ್ಥೆಗಳು ಬಫರ್ ಸ್ಟಾಕ್ ಹಣಕಾಸು ಸೌಲಭ್ಯವನ್ನು ಒದಗಿಸುತ್ತವೆ? ಸರಿಯಾದ ಆಯ್ಕೆ ಸಿ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ.
ನಿರ್ದಿಷ್ಟ ಉದ್ದೇಶಗಳಿಗಾಗಿ IMF ವಿವಿಧ ಸೌಲಭ್ಯಗಳನ್ನು ಸ್ಥಾಪಿಸಿದೆ. ಪರಿಹಾರ ಮತ್ತು ಆಕಸ್ಮಿಕ ಹಣಕಾಸು ಸೌಲಭ್ಯ, ಬಫರ್ ಸ್ಟಾಕ್ ಹಣಕಾಸು ಸೌಲಭ್ಯ, ವಿಸ್ತೃತ ನಿಧಿ ಸೌಲಭ್ಯ, ಸ್ಟ್ರಕ್ಚರಲ್ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ ಇತ್ಯಾದಿಗಳು. ಪ್ರಧಾನಮಂತ್ರಿ ಜನ್ ಧನ್ ಯೋಜನೆಯ ಉದ್ದೇಶ. ಪ್ರಧಾನಮಂತ್ರಿ ಜನ್ ಧನ್ ಯೋಜನೆಯ ಉದ್ದೇಶ ದೇಶದಲ್ಲಿ ಆರ್ಥಿಕ ಸೇರ್ಪಡೆಯನ್ನು ಉತ್ತೇಜಿಸುವುದು. ಆತ್ಮೀಯರೇ, ಇದುವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಮತ್ತೊಮ್ಮೆ ಧನ್ಯವಾದಗಳು.